ಆದ್ಮೇಲೆ ನಮಸ್ಕಾರ. ನಾವೀಗ ವಿಶ್ವ ಪ್ರಸಿದ್ಧವಾಗಿರ್ತಕ್ಕಂಥ ಜೋಗ ಜಲಪಾತದಲ್ಲಿದ್ದೇವೆ. ಜೋಗ ಜಲಪಾತ ಭಾರತದಲ್ಲಿಯೇ ಅತ್ಯಂತ ಎತ್ತರವಾಗಿರ್ತಕ್ಕಂಥ 3ನೇ ಜಲಪಾತ. ಅದರ ಜೊತೆಗೆ ಪ್ರಪಂಚದಲ್ಲಿಯೇ 36ನೇ ಅತಿ ಎತ್ತರದ ಜಲಪಾತ ಅನ್ನುವಂತಹ ಹೆಗ್ಗಳಿಕೆಗೆ ಪಾತ್ರವಾಗಿರ್ತಕ್ಕಂಥದ್ದು. ಈ ಜಲಪಾತ ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನಲ್ಲಿ ಕಂಡುಬರುತ್ತದೆ. ದಟ್ಟವಾಗಿರ್ತಕ್ಕಂಥ ನಿತ್ಯ ಹರಿದ್ವರ್ಣದ ಕಾಡುಗಳ ನಡುವೆ ಹೆಬ್ಬಂಡೆಗಳ ಮಧ್ಯದಿಂದ ಶರಾವತಿ ನದಿಯು ಹರಿದು ಬರುವಂತಹ ಸಂದರ್ಭದಲ್ಲಿ 4 ಕವಲುಗಳಾಗಿ ಇದು ವಿಭಜನೆ ಆಗ್ತದೆ. ಅದರಲ್ಲಿ ಈಗ ನೀವು ನೋಡ್ತಾ ಇರ್ತಕ್ಕಂಥ ಮೊದಲನೆಯ ಕವಲು ಅತ್ಯಂತ ಉದ್ದವಾಗಿರ್ತಕ್ಕಂಥ ಕವಲಿದೆಯಲ್ಲ, ಅದು ರಾಜ. ಮತ್ತೊಂದು ಅದರ ಪಕ್ಕದಲ್ಲಿ ಇರ್ತಕ್ಕಂಥದ್ದು, ಅಂದರೆ ಅದರ ಎಡಭಾಗಕ್ಕೆ ಬರುವಂತಹದ್ದು ರಾಣಿ. ಹಾಗೆಯೇ ಅದರ ಬಲಭಾಗದಲ್ಲಿ ಇರ್ತಕ್ಕಂಥದ್ದು, ಅದರ ಪಕ್ಕದಲ್ಲಿರ್ತಕ್ಕಂಥದ್ದು ಅದು ರೋವರ್. ಹಾಗೆಯೇ ಅತ್ಯಂತ ಚಿಕ್ಕದಾಗಿ ಬಹಳ ರಭಸದಿಂದ ಹರಿತಾ ಇರ್ತಕ್ಕಂಥದ್ದು ರ್ಯಾಕೆಟ್ ಅನ್ನುವಂತಹ 4 ಕವಲುಗಳು ಇಲ್ಲಿ ಹರಿತವೆ. ರಾಜ, ರಾಣಿ, ರ್ಯಾಕೆಟ್, ರೋವರ್ ಅನ್ನುವಂತಹ 4 ಭಾಗಗಳಾಗಿ ಈ ಜಲಪಾತ ವಿಭಜನೆಯಾಗಿದೆ. ಈ ಜಲಪಾತ ಸುಮಾರು 254 ಮೀಟರ್, ಅಂದರೆ ಸುಮಾರು 830 ಅಡಿ ಎತ್ತರದಿಂದ ಧುಮ್ಮಿಕ್ಕುವಂತಹ ಭಾರತದ ಅತಿ ಎತ್ತರವಾಗಿರ್ತಕ್ಕಂಥ 3ನೇ ಜಲಪಾತ ಇದಾಗಿದೆ. ಇದು ಶರಾವತಿ ನದಿಯಿಂದ ನಿರ್ಮಾಣವಾಗಿರ್ತಕ್ಕಂಥದ್ದು. ನಿಜಕ್ಕೂ ಕೂಡ ಸುತ್ತಲೂ ಇರ್ತಕ್ಕಂಥ ರಮಣೀಯವಾಗಿರ್ತಕ್ಕಂಥ ನಿತ್ಯ ಹರಿದ್ವರ್ಣದ ಕಾಡುಗಳು, ಆ ಬಂಡೆಗಳ ನಡುವಿಂದ ಬರ್ತಕ್ಕಂತಹ ಆ ತಿಳಿಯಾದ ಆಲ್ನೊರೆಯಂತಹ ನೀರನ್ನು ನೋಡುವಂತಹದ್ದು ನಿಜಕ್ಕೂ ಕೂಡ ಬಹಳ ಸೊಗಸಾದಂತಹ ದೃಶ್ಯ. ಇಂತಹ ದೃಶ್ಯವನ್ನು ನಾವೆಲ್ಲರೂ ಕೂಡ ಕಣ್ ತುಂಬಿಕೊಳ್ಳೋಕ್ಕೆ ಈ ಸ್ಥಳಕ್ಕೆ ಬಂದಿದ್ದೇವೆ. ಮೂಗೂರು ಮಲ್ಲಪ್ಪನವರು ಹೇಳುವ ಹಾಗೆ ಒಂದು ಪದ್ಯದಲ್ಲಿ ಮೂಗೂರು ಮಲ್ಲಪ್ಪನವರು ಹೇಳ್ತಾರೆ, ಮಾನವನಾಗಿ ಹುಟ್ಟಿದ ಮೇಲೆ ಏನೇನು ಕಂಡು ಸಾಯೋದ್ರೊಳಗೆ ಒಮ್ಮೆ ನೋಡು ಜೋಗಾದ ಗುಂಡಿ ಅನ್ನುವಂತಹದ್ದು ಈ ರುದ್ರ ರಮಣೀಯವಾಗಿರ್ತಕ್ಕಂಥ ನಯನ ಮನೋಹರ ದೃಶ್ಯವನ್ನು ನೋಡಿಯೇ ಬರೆದಿರ್ತಕ್ಕಂಥದ್ದು ಅಂತ ಅನ್ನಿಸ್ತದೆ. ಇದನ್ನು ನಾವು ಜೋಗ ಜಲಪಾತ, ಜೋಗದ ಗುಂಡಿ ಜಲಪಾತ, ಗೇರುಸೊಪ್ಪ ಜಲಪಾತ ಅಂತೆಲ್ಲವೂ ಕೂಡ ಕರೀತಾರೆ. ಇಂತಹ ಜಲಪಾತವನ್ನು ನೀವು ಒಮ್ಮೆ ಬಂದು ವೀಕ್ಷಣೆ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ. ನಮಸ್ಕಾರ.